ಪಾಸ್ ಮಾಡಬಾರ್ದು ಅಂತ ಅವ್ರು ಕೇಳ್ಕೊಳ್ತಾ ಇದ್ದಾರೆ. ಅದಕ್ಕೆ ಸರ್ಕಾರ ಈಗ ಹೇಳಿ ನೋಡಿದ್ರಿ ನೀವು ಹೈಕೋರ್ಟ್ ತೀರ್ಪು ನಾವು ಪ್ರಶ್ನೆ ಮಾಡಿ ಹೋಗಿದ್ದೀಪ್ಪ, ಅದರ ನಿರ್ಧಾರ ಬರೋ ತನಕ ನಾವೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವ್ರು ಹೇಳಿದ್ದಾರೆ. ಮುಂದೆ ಅದೇ ಕಾಲಕ್ಕೆ ಹನುಮಂತಗೌಡ ಕಲ್ಮಣಿಯವರು ಅಧ್ಯಕ್ಷ ರಾಜ್ಯ ಅತಿಥಿ ಉಪನ್ಯಾಸ ಸಂಘದ ಅವರು ಬಹುತೇಕರು 2003ರಿಂದಲೂ ಅತಿಥಿ ಉಪನ್ಯಾಸಕರಾಗಿದ್ದಾರೆ. ಕೆಲವರು ನಿವೃತ್ತಿ ಹತ್ತಿರ ಇದ್ದಾರೆ. ಸರ್ಕಾರ ಮಾನವೀಯ ಜ್ಞಾನಗಟ್ಟಿನಲ್ಲಿ ನಿರ್ಧಾರ ಕೈಗೊಳ್ಳಬೇಕು. ಅವು ಪಾಪ ಬೇಡಿಕೆ ಇಡ್ತಾರೆ ಸರ್ಕಾರ ಮುಂದೆ. ಹೌದು, ಎಲ್ಲರ ಪರಿಸ್ಥಿತಿ ಹಂಗದ. ಎಲ್ಲ ಲೆಕ್ಚರ್ಗಳದು ಅತಿಥಿ ಉಪನ್ಯಾಸಕರು ಬದುಕು ಕಷ್ಟ ಅದ ರೀ. ಯಾಕಂದ್ರೆ ವರ್ಷದ 9 ತಿಂಗಳು 10 ತಿಂಗಳು ದುಡಿಸ್ಕೊಳ್ಳೋದು, ಮತ್ತೆ 2 ತಿಂಗಳು ಬಿಡಿಸೋದು, ಮತ್ತೆ ಕಂಟಿನ್ಯೂಷನ್ ಮಾಡೋದು. ಇಲ್ಲಿ ಏನು ಸೇವಾ ಭದ್ರತೆ ಇಲ್ಲ, ಏನಿಲ್ಲ. ಪಾಪ ಹಂಗೆ ಬದುಕ್ತಾ ಇರ್ತಾರೆ. ಇಂದ ಆಗ್ತದೆ ನಾಳೆ ಆಗ್ತದೆ, ಇಂದ ಆಗ್ತದೆ ನಾಳೆ ಆಗ್ತದೆ ಅಂತೇಳಿ. ಕೆಲವರು ಎಮ್ ಎ ಮಾಡಿರ್ತಾರೋ ಅವರು MPhil ಈಗ ಅದು ಕ್ಯಾನ್ಸಲ್ ಆಗ್ಯದ. PhD ಬೇಕು, ಇಲ್ಲ ನೆಟ್ ಸೆಟ್ ಆಗಬೇಕು, ಪಾಸ ಮಾಡಲಿಕ್ಕೆ ಆಗಲಾರ್ಸೈತಿ. ಯಾಕಂದ್ರೆ ಅವ್ರಿಗೆ ಕೂತು ಓದಬೇಕಾಗ್ತದೆ, ದುಡಿಬೇಕಾಗ್ತದೆ ರೀ. ಮೊದಲೇನೋ ವಿದ್ಯಾರ್ಥಿಗಳಿದ್ದಾಗ ಹೋಗ್ತದೆ, ಫೋರ್ಸ್ದಾಗ ಹೋಗಿಬಿಡ್ತದೆ. ನಂತರದಲ್ಲಿ ಮದುವೆ ಆಗ್ಯೋ ಮತ್ತೇನೋ ಆಗ್ಯೋ ಬದುಕಿನ ತೊಂದರೆಗಳಿಂದ ಅದನ್ನು ಪಾಸ್ ಮಾಡೋದು ಭಾಳ ಕಷ್ಟ ಆಗಿಬಿಡ್ತದೆ. ಹೆವಿ ಸಿಲೆಬಸ್ ಇರ್ತದೆ. ಅದನ್ನು ಮಾಡ್ಬೇಕಾದ್ರೆ ಇವರು ಹೆವಿಯಾಗಿ ವರ್ಕ್ ಮಾಡಬೇಕಾಗತ್ತೆ, ಫ್ರೀ ಆಗಿರ್ಬೇಕಾಗತ್ತೆ ಮೈಂಡ. ಹೀಗಾಗಿ ಭಾಳಷ್ಟು ಜನರಿಗೆ ಅದಾಗಿಲ್ಲ. ಆ ಕಾರಣಕ್ಕಾಗಿ ಈ ಅತಿಥಿ ಉಪನ್ಯಾಸಕರು ಮರಳಿ ಮನೆಗೆ ಹೋಗ್ತಾ ಇದ್ದಾರೆ. ಪ್ರಸಂಗ ಬಂದದ ಇವತ್ತು 5,000ಕ್ಕೂ ಮೇಲ್ಪಟ್ಟವು. ಅಂದರೆ ಇದರರ್ಥ ಒಟ್ಟಾರೆ 10,000ಕ್ಕೂ ಹೆಚ್ಚು ಕಡಿಮೆ ಜನ ಈಗಾಗಲೇ 5,000 ಹೋಗಿದ್ದಾರೆ. ಈಗಾಗಲೇ ಇನ್ನು ಮತ್ತೆ 5,000 ಹೋಗ್ತಾ ಇದ್ದಾರೆ. ಹೀಗಾಗಿ ಇನ್ನು ಹೊಸ ಮತ್ತು ಕಾಲ್ಫಾರ್ಮ್ ಮಾಡೋದು, ಅದರಲ್ಲೂ ಇನ್ನು ಮುಂಬರುವ ಸೆಮಿಸ್ಟ್ರಿಗೆ ಈಗ ಇದ್ದಂಥ ಸೆಮಿಸ್ಟರ್ ಮುಗಿದ ತಕ್ಷಣ ಹೊಸ ಸೆಮಿಸ್ಟರ್ ಬಂದಾಗ ಮತ್ತು ಬೇರೆ ಹೊಸ ಜನರು ಈಗಾಗಲೇ ಸಾಕಷ್ಟು ಈ PhD ಆದವರು ಮತ್ತೇನಾದ್ರು ಅಂತ ಇದ್ದಾರೆ. ಅವ್ರನ್ನ ತೊಗೊಂಡು ಇವ್ರ ಮನೆಗೆ ಕಳಿಸುವಂಥದ್ದು. ಅದೇನೂ ಇಲ್ಲಿ ಈ ಜನಕ್ಕೆ ಅನ್ಯಾಯ ಆಗ್ಲಿಕ್ಕೆ 5,000 ಜನರಿಗೆ, ಹಿಂದಿನ 5,000 ಜನರಿಗೆ ಇದಕ್ಕೆ ಏನಾದರೂ ಒಂದು ಪರಿಹಾರ ರೂಪದಲ್ಲಿ ಮಾಡ್ಲಿಕ್ಕೆ ಸಾಧ್ಯದನ? ಈಗಾಗಲೇ ನಿಮಗೆ ಗೊತ್ತಿದ್ದಂಗೆ ನಮಗೆ ಗೊತ್ತಿದ್ದಂಗೆ ಆಶಾ ಕಾರ್ಯಕರ್ತೆಯರ ಒಂದು ಕೆಲಸವನ್ನು 10,000 ಕೋಟಿ ಫಿಕ್ಸ್ ಮಾಡಿದ್ದು. ಅದೇ ಕಾಲ ಅಂಥ ಒಂದು ಏನಾದರೂ ಇವರು ಒಂದಿಷ್ಟು ಪರಿಹಾರ ಸರ್ಕಾರ ಯಾಕೆ ಮಾಡಬಾರ್ದು ಅಂತೇಳಿ. ಯಾಕಂದ್ರೆ ಇವರು ದುಡ್ದಾರೆ, ಇನ್ನಷ್ಟು ವರ್ಕ್ ಅದ. ಯಾರು ರಿಟೈರ್ ಆದವ್ರು ವಯಸ್ಸಾದ್ರು ರಿಟೈರ್ ಆಗಿ ಹೋಗ್ತಾರೆ. ಅವ್ರಿಗೊಂದು ಸ್ವಲ್ಪ ಅನುಕೂಲ ಆಗುವಂಥದ್ದು ಏನಾದರೂ ಹೊಸ ನಿರ್ಧಾರ ಸಿದ್ದರಾಮಯ್ಯ ಸಾಧ್ಯದನ? ಅಟ್ಲೀಸ್ಟ್ ಈಗ 31,000 40,000 ಕೊಡ್ತಾ ಇದ್ದಾರೆ. ಅದನ್ನು ಅರ್ಧ ಕೊಡಲಿ ಪಾಪ, ಎಷ್ಟೋ ಆದರೂ ಅವ್ರು ಬದುಕ್ತಾರೆ, ಮುಂದಿನ ಬದುಕಿದಾಗ್ತದೆ. ಮುಂದೆ ಸ್ವಲ್ಪ ಅವ್ರು ರಿಟೈರ್